ಅವ್ರ ಪಾರ್ಟಿಗೆ ಏನಕ್ಕೆ ಗೌರವ ಕೊಡ್ತಾರೆ ಅಂತೇಳಿ ಏನು ಬೇಕಾದ್ರೂ ಯಾರು ಬೇಕಾದ್ರೂ ಮಾತಾಡಲಿ. ಇದು ನಮ್ಮ ಧರ್ಮ, ನಮ್ಮ ಕರ್ಮ, ನಮ್ಮ ಆಚಾರ, ನಮ್ಮ ವಿಚಾರ, ನಮ್ಮ ನಂಬಿಕೆ. ಅರ್ಥ ಆಯ್ತಾ? ಗಂಗೆ ಆಗಲಿ, ಕಾವೇರಿ ಆಗಲಿ, ಕೃಷ್ಣ ಆಗಲಿ, ಬ್ರಹ್ಮಪುತ್ರ ಆಗಲಿ, ಅರ್ಕಾವತಿ ಆಗಲಿ, ಋಷಭವತಿ ಆಗಲಿ, ಯಾರು ಯಾರ ಸೊತ್ತು ಏನಲ್ಲ. ಈ ನೀರಿಗೆ ಬಣ್ಣನೂ ಇಲ್ಲ, ಟೇಸ್ಟು ಇಲ್ಲ, ಆಕಾರನೂ ಇಲ್ಲ. ಎಲ್ಲರಿಗೂ ನೀರು ಬೇಕು. ಒಬ್ಬೊಬ್ರು ಅಶೋಕ ಅಂತ ಯಾಕೆ ಸಿಟ್ಕೊಂಡಿದ್ದಾರೆ? ಕಲ್ಲು ಅಂತ ಇಟ್ಕೋಬೋದಾಯ್ತಲ್ಲ, ಕಲ್ಲು ಮಣ್ಣು ಅಂತ ಮಡಿಕೋಬೋದಾಯ್ತು. ಹಂಗೆ ಅವ್ರವ್ರು ಏನೇನೋ ಅವ್ರವ್ರದ್ದು ಮಾಡ್ತಾರೆ. ಸೊ ಯಾಕೆ ಅವ್ರಿಗೆ ಏನೋ ಹೆಚ್ಚು ಕಮ್ಮಿ ಆಗಿದೆಯೋ ಗೊತ್ತಿಲ್ಲ. ಐ ಥಿಂಕ್ ಏನೋ ಸ್ವಲ್ಪ ಪ್ರಾಬ್ಲಮ್ ಇರಬೇಕು ಅಂತ ಕಾಣ್ತದೆ. ನನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ಮಾತಾಡೋಕ್ಕೆ ಯಾರಿಗೂ ಹಕ್ಕಿಲ್ಲ. ಇಟ್ ಈಸ್ ನನ್ನ ವೈಯಕ್ತಿಕವಾದಂಥ ನಂಬಿಕೆ, ನನ್ನ ಭಕ್ತಿ. ಯಾರ ಮೇಲೆ ಭಕ್ತಿನೋ ಏನು ಭಕ್ತಿನೋ ಅದು ನನಗೆ ಬಿಟ್ಟಿದ್ದು. ಸರ್, ಅವ್ರ ಮನೇಲಿ ಆಗ್ತಿರುವಂತ ಗಲಾಟೆಗಳು, ಆ ಫಜಿತಿಗಳನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಈ ರೀತಿ ಪ್ರಯತ್ನ ಅದನ್ನೇ ಹೇಳ್ದೆ. ಅವ್ರಿಗೇನೋ ನಾನು ಹೇಳ್ದೆ ಒಂದೇ ಮಾತಲ್ಲ, ಅವ್ರಿಗೆ ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅಂತ. ಏನೇನು ಪ್ರಾಬ್ಲಮ್ ಇದೆಯೋ ನನಗೆ ಗೊತ್ತಿಲ್ಲ ಅವ್ರ ಪ್ರಾಬ್ಲಮ್ಮು. ಟ್ವೀಟರ್ ಮಾಡಲಿ, ಭಾಷಣ ಮಾಡಲಿ, ಅವ್ರಿಗೆ ನಾನು ಉತ್ತರ ಕೊಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಲ್ಲ, ನಿಮ್ಮ ಹೆಸರು ತಗೊಳ್ಳೋದು ಸರ್, ಅವ್ರ ಹುಡುಕನ್ನ ಇರಲಿ, ಅದನ್ನ ನನ್ನ ಹೆಸರು ತಗೊಂಡೇ ಅವ್ರಿಗೆ ಮಾರ್ಕೆಟು. ಯಾರಿಗೇ ಆಗಲಿ, ಅವ್ರಿಗೆ ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಕೆಲವ್ರು ನಿದ್ರೆನೂ ಬರೋದಿಲ್ಲ, ಕೆಲವರಿಗೆ ಶಕ್ತಿನೂ ಬರೋದಿಲ್ಲ, ಉತ್ಸಾಹನೂ ಬರೋದಿಲ್ಲ, ಹುಮ್ಮಸ್ಸು ಬರೋದಿಲ್ಲ. ಅದಕ್ಕೆ ನಮ್ಮ ಬಗ್ಗೆ ಎಲ್ಲ ಮಾತಾಡ್ತಾರೆ. ಅದು ಬಿಡ್ರಿ, ನಾನು ಹೋಗ್ತೀನ ಬಿಡ್ತೀನ, ನನ್ಗೆ ಬಿಟ್ಟಿದ್ದದು. ಇಟ್ ಈಸ್ ನನ್ನ ನಂಬಿಕೆ ಅದು. ನಾನು ಹೋಗ್ತೀನೋ ಬಿಡ್ತೀನೋ ನನ್ನ ವಿಚಾರ, ನನ್ನ ವೈಯಕ್ತಿಕವಾದ ವಿಚಾರ.